ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾವು ನೋಡ್ರಿ ಆರಾಮದೀವಿ, ನೀವು ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ಸ್ಪೆಷಲ್ಲಾಗಿ ಸಂಡೇ ಸ್ಪೆಷಲ್ಲು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆಯಲ್ಲ, ಸೂಪರಾಗಿತ್ತು. ಟೇಸ್ಟ್ ಮಾತ್ರ ತುಂಬ ಸಿಂಪಲ್, ಜಾಸ್ತಿ ಐಟಮು ಏನು ಬೇಕಾಗಿಲ್ಲ. ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅಂತೆ. ಜಾಸ್ತಿ ಎಣ್ಣೆ ಹಾಕಿಲ್ಲ, ಬಟ್ ನಿಮ್ಗೆ ಆಗ ಕಾಣಿಸ್ತಾ ಇದೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ತೊಗೊಳ್ಳೋಣ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ, ನೆಕ್ಸ್ಟ್ ಟೊಮೆಟೊ ಮತ್ತು ಈರುಳ್ಳಿ, ಇದು ಫ್ರೈ ಮಾಡೋಕ್ಕೆ. ಕೊಬ್ಬರಿ ಮತ್ತು ಟೊಮೆಟೊ, ಈರುಳ್ಳಿ, ಎಣ್ಣೆ ಇದೆಲ್ಲ ಫ್ರೈ ಮಾಡಿ ಮಿಕ್ಸರಿಗೆ ಹಾಕೋಕ್ಕೆ. ಮಸಾಲೆಗೆ ಉಪ್ಪು, ಅರಿಶಿನ, ಮಟನ್ ಮಸಾಲ ಮತ್ತು ಖಾರದ ಪುಡಿ. ಅರ್ಧ kg ಮಟನ್ ಇದೆ. ಫಸ್ಟ್ ಕ್ಲೀನಾಗಿ ತೊಳ್ಕೊಂಬಿಡೋಣ. ತೊಳ್ಕೊಂಡಿರೋದೇನು ವೀಡಿಯೋ ಮಾಡಿಲ್ಲ. ಇಷ್ಟೇ ಐಟಮಿಂದ ಹೇಗೆ ಮಾಡೋದು ಅಂತ ನೋಡೋಣಂತೆ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಆಮೇಲೆ ಫಸ್ಟು ಕೊಬ್ಬರಿ ಹುರ್ಕೊಳ್ಳೋಣ. ಕೊಬ್ಬರಿನ ಸ್ವಲ್ಪ ಮೀಡಿಯಮ್ ಆಗಿ ಹುರ್ಕೊಳ್ಳೋಣ, ಜಾಸ್ತಿ ಒತ್ತಿಸ್ಬೇಡಿ. ಹಂಚಿನ ಮೇಲಾದರೆ ಬೇಗ ಫ್ರೈ ಆಗಲ್ಲ, ಹಾಗಾಗಿ ಪ್ಯಾನ್ ಇಟ್ಕೊಂಡೆ. ಅದೆಲ್ಲ ಚೆನ್ನಾಗಿ ಹುರಿದಿದೆ. ಅದನ್ನು ತಗೊಂಡು ನೆಕ್ಸ್ಟ್ ಈರುಳ್ಳಿ ಹುರ್ಕೊಳ್ಳೋಣ. ಈರುಳ್ಳಿ ಅಂದರೆ ಗೊತ್ತಲ್ವಾ, ಉಳ್ಳಾಗಡ್ಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮ್ಯಾಟೊ ಹುರ್ಕೊಳ್ಳೋಣ. ಟೊಮ್ಯಾಟೊ ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಅಂದರೆ ಅದು ತಳ ಹಿಡಿಯಲ್ಲ, ಇಲ್ಲ ಅಂದರೆ ಹಿಡ್ಕೊಂಬಿಡುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಆರಕ್ಕಿಟ್ಟು ಆರಿದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಅಂತೆ. ಸ್ವಲ್ಪ ಸೈಡಿಗೆ ಇಟ್ಟಿದ್ದೆ, ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಕೊಬ್ಬರಿ ಹಾಕ್ಕೊಂಬಿಡೋಣ. ಒಂದು ಸಾರಿ ಏನಂದರೆ ಒಂದೇ ಸಾರಿ ಹಾಕಿಬಿಟ್ರೆ ಕೊಬ್ಬರಿ ಸಣ್ಣ ಆಗಲ್ಲ. ಫಸ್ಟು ಕೊಬ್ಬರಿ ಹಾಕ್ಕೊಂಬಿಡ್ಬೇಕು. ಒಂದೊಂದು ಸಾರಿ ಆಗುತ್ತೆ, ಒಂದೊಂದು ಸಾರಿ ಆಗಲ್ಲ. ಹಾಗೆ ಕೊಬ್ಬರಿ ಸಣ್ಣ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಮ್ಮ ಸೈಡು ಶುಂಠಿಗೆ ಇನ್ನೊಂದು ಹೇಳ್ತೀವಿ ನಾವು, ಹಸಿ ಶುಂಠಿಗೆ ಅಲ್ಲ ಅಂತ ಕರಿತೀವಿ ನಾವು. ಅದು ಮಿಕ್ಸಿಗೆ ಆದಮೇಲೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊಳ್ಳೋಣ. ಆವಾಗಲೇ ಕೊತ್ತಂಬರಿನೂ ಹಾಕ್ಕೊಂಬಿಡೋಣ. ತೊಳೆದಿರಲಿಲ್ಲ, ಹಾಗಾಗಿ ತೊಳ್ಕೊತಾ ಇದ್ದೀನಿ, ತೊಳ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಎರಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದನ್ನು ತೋರಿಸ್ತಾ ಇದ್ದೀನಿ, ತೊಳ್ಕೊಂಡಿದ್ದೀನಿ ನೋಡಿ ಅಂತ. ನಿಮ್ಮ ಸೈಡ್ ಹೇಗೆ ಮಾಡ್ತೀರಿ ಅಂತ ಹೇಳಿರಿ ಆಯಿತಾ. ಮತ್ತು ಯಾವ ಥರ ವೀಡಿಯೋ ಬೇಕು ಅಂತ ವೀಡಿಯೋ ಹಾಕಿದಾಗ ಒಂದು ಸಾರಿ ಅದೇ ಕೇಳ್ತೀನಿ, ಬಟ್ ಯಾರೂ ಹೇಳಲ್ಲ. ನೀವು ಖಂಡಿತ ಹೇಳಿ, ಟ್ರೈ ಮಾಡ್ತೀನಂತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂತೆ. ಫಸ್ಟಿಗೆ ಬೇಗ ಸ್ವಲ್ಪ ಸಣ್ಣ ಆಗಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಫುಲ್ ಸಣ್ಣದಾಗಲಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋದಾಯಿತು. ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅಂತೆ. ಪಾತ್ರೆಯಲ್ಲಾದರೆ ಬೇಗ ಆಗಲ್ಲ, ಹಾಗಾಗಿ ಕುಕ್ಕರಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ. ಎಣ್ಣೆ ತೋರಿಸಿದ್ದಲ್ಲ ಅವಾಗಲೇ, ಅದರಲ್ಲಿ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದರಲ್ಲಿ ಹಾಕಿದ್ದೀವಿ ಆಲ್ರೆಡಿ, ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೇಕು. ಇದು ಹೋಮ್ ಮೇಡ್ ಅಲ್ಲ, ರೆಡಿಮೇಡು. ಇದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಮಟನ್ನಲ್ಲಿ ಇದೇನೋ ಇರುತ್ತೆ, ನನಗಿದ್ರ ಹೆಸರು ನಿಜ ಗೊತ್ತಿಲ್ಲ. ಹಸ್ಬೆಂಡ್ ಏನೋ ಅಂದರು, ಅದ್ರ ಹೆಸರು ಮರ್ತೋಯ್ತು ನನಗೆ. ಇದೇನೋ ಎಣ್ಣೆ ಬಿಡುತ್ತೆ ಅಂತ ಹೇಳಿದ್ರು. ಫಸ್ಟ್ ಇದು ಹಾಕ್ಕೋಬೇಕಂತೆ. ಹೇಳಬೇಕಂದ್ರೆ ನನಗಷ್ಟು ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಅಂದರೆ ನಾನ್ ವೆಜ್ಜಲ್ಲಾದರೆ ಎಲ್ಲ ಬರುತ್ತೆ, ನಾನ್ ವೆಜ್ಜಲ್ಲಿ ಅಷ್ಟು ಬರಲ್ಲ ನನಗೆ. ಹಾಗಾಗಿ ಅವ್ರು ಹೇಳ್ತಾಯಿದ್ರು, ಮುಂದೆ ನಿಂತ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಮಟನ್ ಹಾಕ್ಕೊಳ್ಳೋಣಂತೆ. ಬೈಕೋಬೇಡ್ರಪ್ಪ ವೀಡಿಯೋ ನೋಡೋರು, ಅಡುಗೆ ನಿಮಗೆ ಬರಲ್ಲ, ಅಡುಗೆ ಮಾಡೋದು ವೀಡಿಯೋ ಮಾಡ್ತಾಯಿದ್ದೀರಾ ಅಂತೆ. ಬರುತ್ತೆ, ಕಲ್ತ್ಕೊಂಡಿದ್ದೀನಪ್ಪ. ಆಮೇಲೆ ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಅಲ್ಲಿವರೆಗೂ ಸ್ವಲ್ಪ ಟೊಮೆಟೊ ಹಾಕಿ ಇನ್ನೊಂದು ಸ್ವಲ್ಪ ತಿರುವಿ
ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ಆಮೇಲೆಲ್ಲ ನೀರು ಬಿಡುತ್ತದು. ಒಂದು ನಿಮಿಷನೂ ಅಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೆಗೆದ್ರೆ ಎಲ್ಲ ಫುಲ್ ನೀರು ಬಿಟ್ಟಿರುತ್ತೆ ನೋಡಿ. ಮತ್ತು ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಉಳಿದ ಮಸಾಲೆ ಎಲ್ಲ ಹಾಕೋಣ. ಖಾರದ ಪುಡಿ ಮತ್ತು ಉಪ್ಪು ಮತ್ತು ಮಟನ್ ಮಸಾಲ ಎಲ್ಲ ಒಂದೇ ಸಾರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರನೇ ಇರಬೇಕು ಆ್ಯಕ್ಚುಲಿ ಮಟನ್ಗೆ. ಫುಲ್ ಹೆಂಗೆ ಕುದೀತಾ ಇದೆ ನೋಡಿ, ಫುಲ್ ಎಣ್ಣೆ ಎಲ್ಲ ಬಿಟ್ಟಿದೆ. ಎಣ್ಣೆ ಜಾಸ್ತಿ ಹಾಕಿಲ್ಲ ನೋಡಿದರೆ, ಅಂದರೆ ಎಲ್ಲ ಫುಲ್ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ತೆಗೆದೆ. ಇನ್ನೊಂದು ವೀಡಿಯೋ ಹಾಕ್ತೀನಂತೆ, ಅದು ಬೋಟಿದು ಆಯಿತಾ. ಅದಕ್ಕೋಸ್ಕರ ಮಸಾಲೆ ಅದಕ್ಕೂ ರುಬ್ಕೊಂಡಿದ್ದೆ ಒಂದೇ ಸಾರಿ. ಅದು ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಟೆ, ನೆಕ್ಸ್ಟ್ ಅದಕ್ಕೂ ಬೇಕಲ್ಲ ಅಂತ. ಇನ್ನು ಸ್ವಲ್ಪ ಮಸಾಲೆ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಫುಲ್ ಮಸಾಲೆ ಎಲ್ಲ ಕೂಡ್ಕೊಂಡು ಇನ್ನು ಸ್ವಲ್ಪ ಕುದೀಲಿ. ಇನ್ನು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಟೆ. ಆಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಪುದೀನ ಇನ್ನು ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತಿರ್ಕೊಳ್ಳೋದು, ಅಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡ್ರೆ ಸಾಕು. ನಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಿರಲಿ ಅಪ್ಪ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನೆಷ್ಟು ಒಂದು 3 ಗ್ಲಾಸ್ ನೀರು ಹಾಕ್ಕೊಂಡೆ ಅನಿಸುತ್ತೆ ಅಲ್ಲ, 3 ಗ್ಲಾಸೇ ಹಾಕ್ಕೊಂಡೆ. ಆಮೇಲೆ ಒಂದು 5 ಅಥವಾ 6 ವಿಸಿಲ್ ಆದರೆ ಸಾಕು. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಆಯಿತಾ. ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ಫುಲ್ಲು ಸ್ಮೆಲ್ಲೆಲ್ಲ, ಮನೆಯೆಲ್ಲ ಫುಲ್ಲು ಸ್ಮೆಲ್ಲೇ ತುಂಬಿಟ್ಟಿತ್ತು. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ನಾನು ಮಾಡಿರೋ ಅಡುಗೆ ಎಲ್ಲ ಫುಲ್ಲು ಸಿಂಪಲ್ಲಾಗಿರುತ್ತೆ ಆಯಿತಾ. ತುಂಬ ಸಿಂಪಲ್ಲಾಗಿ ಹೇಳ್ತೀನಂತೆ, ಟೇಸ್ಟು ಹಾಗೆ ಇರುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೀವು ಮನೇಲಿ. ಫುಲ್ಲು ಚೆನ್ನಾಗಿದೆ ಅಲ್ವಾ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.